Hello guys, welcome back to my new channel. ನಂದು ಓಲ್ಡ್ ಚಾನಲ್ ಟರ್ಮಿನೇಟ್ ಆಗಿದೆ. ಸೊ ನಾನು ತುಂಬ ರಿಸರ್ಚ್ ಮಾಡಿದೆ ಚಾನಲ್ ಬ್ಯಾಕ್ ಸಿಗಲಿಕ್ಕೆ, ಬಟ್ ನೋ ಯೂಸ್. ಇನ್ನು ಕೂತ್ರೆ ಆಗಲ್ಲ ಅಂತ ಹೇಳಿ ಇನ್ನೊಂದು ಚಾನಲ್ ಓಪನ್ ಮಾಡಿದೆ. ಅದು ನಂದು ಓಲ್ಡ್ ಚಾನಲ್ ಸಾಂಗಿಂದ ಕಾಪಿರೈಟ್ ಬಂದು ಅದು ಟರ್ಮಿನೇಟ್ ಆಯಿತು. ಸೊ ಇಟ್ಸ್ ಓಕೆ. ಅದರಲ್ಲಿ 2 ಇಯರ್ಸ್ ಆಫ್ ಮೆಮೊರೀಸ್ ಇತ್ತು, ಹಾಗೆಯೇ ಹಾರ್ಡ್ ವರ್ಕ್ಸ್ ಇತ್ತು. ಇನ್ನು ಈ ಚಾನಲಲ್ಲಿ ಕಂಟಿನ್ಯೂ ಮಾಡ್ತೇನೆ. ಸೊ ಆ ಚಾನಲ್ ಬೈ ಚಾನ್ಸ್ ಸಿಕ್ಕಿದ್ರೆ ಅದರಲ್ಲೂ ಕಂಟಿನ್ಯೂ ಮಾಡ್ತೇನೆ, ಇದರಲ್ಲೂ ಕಂಟಿನ್ಯೂ ಮಾಡ್ತೇನೆ. ಬಟ್ ಅದು ಸಿಗಲ್ಲ, ಇಟ್ಸ್ ಓಕೆ. ಯಾರೆಲ್ಲ ನಂದು ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿ, ಈ ಚಾನಲ್ ಅನ್ಸು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈಗ ಯಾರೆಲ್ಲ ನೋಡ್ತಿದ್ದೀರಿ, ನೀವು ಸಹ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಚಾನಲಲ್ಲಿ ನಂದು ಫಸ್ಟ್ ಬ್ಲಾಗ್. ಸೊ ನಾನು ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ ತೋರಿಸ್ತೇನೆ. ತುಂಬ ಜನ ಕೇಳ್ತಿದ್ರು, ನನಗೆ DM ಮಾಡ್ತಿದ್ರು, ನೀವು ಹಾಕುವ ಜ್ಯುವೆಲರೀಸ್ ಚೆಂದ ಇರ್ತದೆ, ನೀವು ಎಲ್ಲಿ ಪರ್ಚೇಸ್ ಮಾಡ್ತೀರಾ, ಎಲ್ಲಿ ತಗೊಳ್ತೀರಾ, ಅದ್ರ ಪ್ರೈಸ್ ಎಷ್ಟು, ಹಾಗೆಲ್ಲ ತುಂಬ ಜನ ಕೇಳಿದ್ದಾರೆ. ಸೊ ನಾನು ಅಂದ್ಕೊಂಡೆ ಅದರದ್ದೊಂದು ವ್ಲಾಗೇ ಮಾಡ್ತೇನೆ ಅಂತ. ಸೊ ನಾನು ಸ್ಟಾರ್ಟಿಂಗಿಂದ ತೋರಿಸ್ತೇನೆ. ನಾನೆಲ್ಲ ಜ್ಯುವೆಲರೀಸ್ ತೊಗೊಂಡದ್ದು ನಾನು ಮೀಶೋದಲ್ಲಿ. ಸೊ ನಾನು ಔಟ್ಸೈಡ್ ಯಾವುದೇ ಪರ್ಚೇಸ್ ಮಾಡಲಿಲ್ಲ, ಎಲ್ಲ ಆನ್ಲೈನೇ. ಸೊ ನಾನು ಫಸ್ಟ್ ತಗೊಂಡ ಜ್ಯುವೆಲರಿ ತೋರಿಸ್ತೇನೆ. ಇದು ನಾನು ಫಸ್ಟ್ ತಗೊಂಡ ಜ್ಯುವೆಲರಿ. ಒಂದು ಲಾಂಗ್, ಒಂದು ಶಾರ್ಟ್ ಬರ್ತದೆ. ನಾನು ವೇರ್ ಮಾಡಿ ತೋರಿಸ್ತೇನೆ. ಇದರ ಇಯರಿಂಗ್ ಈ ಥರ ಬರ್ತದೆ. ನೆಕ್ಸ್ಟ್ ಒನ್, ಸಿಂಗಲ್ ಪೀಸ್ ಆಗಿ ಸಹ ಹಾಕ್ಬೋದು, ಸಾರಿಗೆಲ್ಲ ಇಷ್ಟ. ಇದರ ಪ್ರೈಸ್ 415 ಸಮಥಿಂಗ್. ಅಂದರೆ ಮೊದಲು ತಗೊಂಡದ್ದು, ನಾನು ರೀಸೆಂಟ್ಲಿ ತಗೊಂಡದಲ್ಲ. ಸೊ ಸ್ವಲ್ಪ ವೇರಿಯನ್ಸ್ ಆಗ್ತದೆ ಪ್ರೈಸಲ್ಲಿ. ನಾನು ತಗೊಳ್ಳುವಾಗ 415 ಆಗಿತ್ತು. ಸೊ ಇದರಲ್ಲಿ ಇಯರಿಂಗ್ ಉಂಟು, ಇಯರಿಂಗ್ ಮಿಸ್ ಆಗಿದೆ. ಸೊ ಸೇಮ್ ನಾನು ಇದರದ್ದು ಫೋಟೋ ಹಾಕಿರ್ತೇನೆ ನೋಡಿ. ನೆಕ್ಸ್ಟ್ ಒನ್ ಇದು, ಇದರ ಪ್ರೈಸ್ ಬಂದು 600 ಅನಿಸುತ್ತೆ. ಸಿಂಪಲ್ ಆಗಿ ಟ್ರೆಡಿಷ್ನಲ್ ವೇರಿಗೆಲ್ಲ ಹಾಕ್ಬೋದು. ಇದರ ಇಯರಿಂಗ್ ಇದು 150 ಅನಿಸುತ್ತೆ ಅಷ್ಟೇ. ಇದರ ಇಯರಿಂಗ್ ಹೇಗಂತು, ಮ್ಯಾಚಿಂಗ್ ಆಗ್ತದೆ ಈ ಡ್ರೆಸ್ಸಿಗೆ. ಸೊ ನಾನಿದು ಆ್ಯಂಟಿಕ್ ಬ್ಯಾಂಗಲ್ಸ್ ಮೀಶೋದಲ್ಲೇ ತಗೊಂಡದ್ದು. ನಾನು ತಗೊಳ್ಳುವಾಗ 250 ಇತ್ತು. ಇದನ್ನ ತಗೊಂಡು 1.5 ಇಯರ್ ಆಗಿರ್ಬೋದು. ಸೊ
ಏನು ಕಲರ್ ಫೇಡ್ ಆಗಿಲ್ಲ. ನಾನು ಹೇಗೆ ತಗೊಂಡಿದ್ದೇನೆ ಹಾಗೇ ಉಂಟು. ತುಂಬ ಇಷ್ಟ ನನಗೆ. ನಾನು ಎಲ್ಲ ಫಂಕ್ಷನಿಗೂ ಇದೇ ಬ್ಯಾಂಗಲ್ ಹಾಕ್ತೇನೆ. ಸೊ ಇದಕ್ಕೆ ಗ್ರೀನ್ ಬ್ಯಾಂಗಲ್ ಮಿಕ್ಸ್ ಮಾಡಿ ಹಾಕ್ತೇನೆ. ನಾನು ತೋರಿಸ್ತೀನಿ ಗ್ರೀನ್ ಬ್ಯಾಂಗಲ್ ಮಿಕ್ಸ್ ಮಾಡಿ, ತುಂಬ ಚೆಂದ ಕಾಣ್ತದೆ. ಈ ಆ್ಯಂಟಿಕ್ ಬ್ಯಾಂಗಲ್ ಯಾವುದ್ರ ಜೊತೆ ಸಹ ಚೆಂದ ಕಾಣ್ತದೆ. ಸೊ ನಾರ್ಮಲ್ ಆಗಿ ಇದನ್ನು ಸಹ ಹಾಕ್ಬೋದು. ನೆಕ್ಸ್ಟ್ ಇದು ಸಹ ಸಿಂಪಲ್ ಚೈನಾ. ಸೊ 150-200 ಒಳಗೆ ಇರ್ತದೆ. ಸೊ ಬೀಡ್ಸ್ ಬಂದದ್ದು ನಾರ್ಮಲ್ ಔಟ್ಫಿಟ್ಟಿಗೆ ಹಾಕ್ಬೋದು. ನೆಕ್ಸ್ಟ್ ಒನ್ ಈ ಚೋಕರ್ ಸೆಟ್. ಇದು ಸಹ 150-160 ಒಳಗೆ. ಇದು ಪರ್ಲಿನ್ ಸರ. ಸೊ ಇದರ ಪ್ರೈಸ್ 150-120 ಹಾಗಿರ್ತದೆ. ಇದು 600 ರುಪೀಸ್ ಅನಿಸುತ್ತೆ. 590 ಸಮಥಿಂಗ್, 600 ಅಷ್ಟೇ. ಇದು ಫುಲ್ ಲಕ್ಷ್ಮೀ ಸರ. ಇದರ ಪ್ರೈಸ್ 450 ಸಮಥಿಂಗ್ ಅಷ್ಟೇ. ಇದನ್ನು ಹೀಗೂ ಸಹ ಹಾಕ್ಬೋದು, ಹೀಗೂ ಸಹ ನಮ್ಮ ಚಾಯ್ಸ್ ಯಾವ್ದು ಹಾಕ್ತೇವೆ. ಇದನ್ನು ಹೀಗೆ ಮಳೆ ಬರ್ತಿತ್ತು. ಸೊ ವಾಯ್ಸ್ ಕರೆಕ್ಟ್ ಹೇಳಲ್ಲ. ಸೊ ಇದನ್ನು ಚೋಕಾ ಟೈಪ್ ಹಾಕ್ತಾರೆ. ಇಯರಿಂಗ್ ನೆಕ್ಸ್ಟ್ ನಂದು ಒನ್ ಆಫ್ ದ ಫೇವ್ರೆಟ್ ಜ್ಯುವೆಲರಿ. ಸೊ ಯಾಕಂದ್ರೆ ಅದು ರೀಸೆಂಟ್ಲಿ ತಗೊಂಡದ್ದು. ಸೊ ರೀಸೆಂಟ್ಲಿ ಅಂದರೆ ತುಂಬ ರೀಸೆಂಟ್ಲಿ ಅಲ್ಲ, ಒಂದು 5-6 ಮಂತ್ಸ್ ಆಗಿರ್ಬೋದು. ಸೊ ಚಂದ ಉಂಟದು. ಸೊ ಅದು ನಂಗೆ ತುಂಬ ಇಷ್ಟ ಆಗಿ ನಾನು ತಗೊಂಡದ್ದು. ಸೊ ಅದನ್ನ ನಾನು ಫುಲ್ ಮ್ಯಾಚ್ ಮಾಡಿದ್ದೆ ಅಕ್ಕನ ಮ್ಯಾರೇಜಿಗೆ. ಸೊ ಸೊಂಟ ಪಟ್ಟಿ ಮತ್ತು ನೆಟ್ಟಿ ಬತ್ತಲೆ ಎಲ್ಲ ಸೇರಿ ಅದನ್ನು ತೋರಿಸ್ಕೊಂಡು. ಇದು ಪ್ರೈಸ್ ಬಂದು 600 ಅನಿಸುತ್ತೆ. ನಾನು ಅದಕ್ಕೆ ಸೊಂಟ ಪಟ್ಟಿ ಮ್ಯಾಚ್ ಮಾಡಿದ್ದೆ. ಇದು 300 ರುಪೀಸ್. ಡಾಬು, ಸಿಂಪಲ್ ಡಾಬು ಸಿಮಾಂಟಿಕ್ ಮ್ಯಾಚ್ ಮಾಡಿದ್ದೆ. ಸೊ ಇದು 150 ಅನಿಸುತ್ತೆ. ಸೊ ನನ್ನ ಜ್ಯುವೆಲರೀಸ್ ಇಲ್ಲಿಗೆ ಮುಗೀತು. ಸೊ ಇನ್ನೂ ಕೆಲವು ಜ್ಯುವೆಲರೀಸ್ ಇದೆ, ನಾನು ಅಲ್ಲಿ ಬ್ಲಾಗಲ್ಲಿ ಹಾಕಲಿಲ್ಲ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೇನೆ. ಸೊ ಈಗ ಮಳೆ ಬರ್ತಿಂಟು, ಸೊ ಆಗ್ತಿಲ್ಲ ಬ್ಲಾಗ್ ಮಾಡಲಿಕ್ಕೆ. ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ಯಾರೆಲ್ಲ ನೋಡ್ತಿದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಸೊ ನಂದು ಈ ಫಸ್ಟ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೇನೆ. ಬಾಯ್ ಬಾಯ್.